ಸೊ ಒಂದಷ್ಟು ಜನ ನಿಮ್ಮ ಜೊತೆ ಕಂಟೆಸ್ಟೆಂಟ್ಗಳಿದ್ರು, ಆಮೇಲೆ ಎಲಿಮಿನೇಷನ್ ಆದರು. ಪ್ರತಿಯೊಬ್ಬರು ಏನೇನು ಹೆಂಗೆ ಅಂತ ನೋಡಿದ್ರೆ ಅವ್ರ ಬಗ್ಗೆ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ನಿಮ್ಮಲ್ಲಿರುವಂಥ ಒಂದು ಒಪಿನಿಯನ್ ಒಂದೊಂದು ವರ್ಡಲ್ಲಿ ಹೇಳೋದಾದರೆ, ಫಸ್ಟ್ ಭವ್ಯ. ತುಂಬ ದೊಡ್ಡ ಕನಸುಗಳು ಇಟ್ಕೊಂಡಿರೋಂಥ ಹುಡುಗಿ. ಹೋಮ್ವರ್ಕ್ ತುಂಬ ಚೆನ್ನಾಗಿ ಮಾಡು, ಆ ಸಕ್ಸಸ್ ಆಗೇ ಆಗುತ್ತೆ. ಯಮುನಾ ಮೇಡಮ್, ನಿಮ್ಮ ಅಂದ, ನಿಮ್ಮ ಚಂದ, ನಿಮ್ಮ ಎನರ್ಜಿ ಹಾಗೇ ಇರಲಿ. 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳಿ. ನಿಮ್ಮ ಡ್ಯಾನ್ಸ್ ನನ್ನ ದೊಡ್ಡ ಫಿಗರ್. ಧನರಾಜ್, ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಗುಣ ನನಗೆ ತುಂಬಾ ಇಷ್ಟ. ಬಟ್ ಡಿಸಿಷನ್ಸ್ ತೊಗೊಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಯೋಚನೆ ಮಾಡಿ ತೊಗೋಕಂದ. ಲೈಫಲ್ಲಿ ನಿನ್ನ ಮಗಳು ಬಂದಿದ್ದಾಳೆ ಮಹಾಲಕ್ಷ್ಮಿ ಮನೆಗೆ, ಇನ್ನೆಲ್ಲವೂ ಚಂದ, ಇನ್ನೆಲ್ಲನೂ ಒಳ್ಳೆಯದಾಗುತ್ತೆ. ಗೌತಮಿ, ನಿಮ್ಮ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ. ಯಾವಾಗ ನೀವು ಗೆಳೆತನದ ಪಾಸ್ ಇರೋಂಥದ್ದು ಪ್ಲೇ ಮಾಡ್ತೀರಂತ ಕಾಯ್ತಿರ್ತೀನಿ. ನಿಮಗೆ ಆ ವನದುರ್ಗಮ್ಮಮ್ಮ ತಾಯಿ ಯಾವತ್ತೂ ಆ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮಗೆ ಒಳ್ಳೇದಾಗೇ ಆಗುತ್ತೆ. ನಿಮ್ಮ ವ್ಯಕ್ತಿತ್ವನೇ ಇವತ್ತು ನಿಮ್ಮನ್ನು ಈ ದೊಡ್ಡ ಮಟ್ಟಿಗೆ ಇಟ್ಟಿರೋದು. ಅನುಷಾಗೆ ಯಾವತ್ತೂ ಮೇಕಪ್ ಒಲ್ದು ಬರಲಿ, ಮೇಕಪ್ ತುಂಬಾ ಒಲ್ದು ಬರಲಿ. ಯಾವಾಗಲೂ ಆಕೆ ಶೂಟಿಂಗ್ ಮಾಡಬೇಕು, ಆಕೆಗೆ ತುಂಬಾ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಕಲಾವಿದೆಯಾಗಿ ಬೆಳಿಬೇಕು ಅನ್ನೋ ಆಸೆ ಇದೆ. ಆ ದೇವರ ಆಶೀರ್ವಾದದಿಂದ ಅದೆಲ್ಲನೂ ಆಗಲಿ. ಧರ್ಮ ಎತ್ತ ತಾಯಿ, ನಂದು ಒಂದು ದೊಡ್ಡ ನಮಸ್ಕಾರ. ಮಗ ಅಂದರೆ ಅವನು ಯಾರ ಬಗ್ಗೆನೂ ಕೆಟ್ಟದ್ದು ಯೋಚನೆ ಮಾಡಲ್ಲ, ಕೆಟ್ಟದ್ದು ಬಯಸಲ್ಲ. ಬಟ್ ಅವನಿಗೆ ಸಿನಿಮಾ ಫೀಲ್ಡಲ್ಲಿ ಅವನು ಏನು ಅಂದ್ಕೊಂಡಿದ್ದಾನೋ ಎಲ್ಲನೂ ಆಗಲಿ, ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ. ಜಗದೀಶನ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ. ತುಂಬ ಎಂಟರ್ಟೈನರ್ ನೀವು. ಕೆಲವೊಂದು ವಿಚಾರಗಳಲ್ಲಿ ದುಡುಕಬೇಡಿ. ಯಾಕಂದರೆ ನಿಮ್ಮನ್ನು ಹತ್ರದಿಂದ ನೋಡಿದ್ದೀನಿ ಒಂದಷ್ಟು ದಿನ. ಒಳ್ಳೆ ವ್ಯಕ್ತಿ. ಬಟ್ ನೀವೆಲ್ಲೋ ದುಡುಕಿ ಎಲ್ಲೋ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಏನೋ ಒಂದು ಆದಾಗ ನಿಮ್ಮನ್ನು ಪ್ರೀತಿಸೋ ಜನಗಳಿಗೆ, ನಿಮ್ಮನ್ನು ಇಷ್ಟಪಡೋ ಜನಗಳಿಗೂ ನೋವಾಗುತ್ತೆ. ಬೇರೆಯವ್ರಿಗೂ ನೋವಾಗುತ್ತೆ ಅನ್ನೋದಕ್ಕಿಂತ ಎದುರುಗಡೆ ಇರೋರಿಗೂ ನೋವಾಗುತ್ತೆ, ಎಲ್ಲರಿಗೂ ನೋವಾಗುತ್ತೆ ಅನ್ನೋದನ್ನು ಒಂದನ್ನು ತಲೆಯಲ್ಲಿ ಇಟ್ಕೊಂಡು ನೀವೇನೇ ಮಾಡಿ ನಿಮ್ಮನ್ನು ಇನ್ನೂ ಕೊಟ್ಟಂತ ಜನ ಇಷ್ಟಪಡ್ತಾರೆ. ಲವ್ ಯು. ಶಿಶಿರು ಸಿಕ್ಕಾಪಟ್ಟೆ ಎಮೋಷ್ನಲಿ ಹುಡುಗ, ಸಿಕ್ಕಾಪಟ್ಟೆ ಎಮೋಷ್ನಲಿ ಇರೋವಂಥ ಹುಡುಗ. ಶಿಶಿರು, ಲವ್ ಯು ಚಿನ್ನ. ನೀನು ಏನೇನು ಅಂದ್ಕೊಂಡಿದ್ದ ನೆಕ್ಸ್ಟು ಅಪ್ಕಮಿಂಗ್, ಲೈಕ್ ನೀನೇನು ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅವೆಲ್ಲವೂ ಆಗಲಿ. ಚೆನ್ನಾಗಿರ್ತೀಯ ಡಾರ್ಲಿಂಗ್. ಲವ್ ಯು. ತ್ರಿವಿಕ್ರಮ್, ಇನ್ನು ಮೇಲೆ ಜೀವನ ನಿಂದು ಸೂಪರಾಗಿರುತ್ತೆ. ನೀನು ಏನು ಆಸೆಗಳು ಪಟ್ಟಿದ್ದೋ, ಕಲಾವಿದನಾಗಿ ಅವಕಾಶಗಳಿಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದೋ ಆ ಅವಕಾಶಗಳು ಎಲ್ಲನೂ ಸಿಗುತ್ತೆ. ನೀನು ಸಂಪೂರ್ಣವಾಗಿ ಹೀರೋ ಆಗಬೇಕು ಅಂದರೆ ನನ್ನ ಒಂದು ಸಜೆಷನ್, ಫೈಟಿಂಗ್ ಅದೆಲ್ಲ ಸ್ಪೋರ್ಟ್ಸ್ ಪರ್ಸನ್ ಅವೆಲ್ಲವೂ ಸಿನಿಮಾದು, ಅದು ಡ್ಯಾನ್ಸ್ ಗೇನ್ಸ್ ಎಂಟರ್ಟೈನ್ಮೆಂಟ್ ಎಲ್ಲ ಶುರು ಹಚ್ಕೋಕಂದ ಇನ್ನು ಸ್ಟಾರ್ಟ್ ಮಾಡು. ನಾನ್ ಸ್ಟಾಪ್ ನೀನು ಕೊನೆ ಉಸಿರಿರೋವರೆಗೂ ಕಲಾವಿದನಾಗಿ ನಿನ್ನ ಎಲ್ಲ ಸಕ್ಸಸ್ಸು ನಿನಗೆ ಸಿಗಲಿ. ಹಂಸ ಮೇಡಮ್ ಒಂಥರ ಬೆಂಜ್ ಕಾರು ಮೇಡಮ್ ಸರ್. ಅವ್ರು ಕಂಫರ್ಟಬಲು, ಅವ್ರ ಜೀವನ ಸರ್, ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ, ಏನಿಲ್ಲ ಸರ್. ಎಲ್ಲನೂ ಅವ್ರು ಕೂಲ್ ಸರ್. ಅವರು ಒಂಥರ ಜಾಲಿ ಕೂಲಾಗಿ ಬೆಳಗ್ಗೆ ಇದ್ರೆ ಯಾರು ಹೇಳೋದು ಆ್ಯಪಲ್ ತಿನ್ಬೇಕಲ್ಲ, ಅಲ್ಲಿ ಹೆಗ್ಗಿರಬೇಕು, ಅಲ್ಲಿ ಕಂಫರ್ಟಬಲ್, ಲೈಕ್ ಆ ಥರನೇ ಇದ್ದವರು. ಗುಡ್. ಮಾನಸ ಒಂದು ಬಂಡೆ, ದೊಡ್ಡ ಬಂಡೆ, ಕಲ್ಲು ಬಂಡೆ, ಬಟ್ ಮಗು ಥರ ಮನಸ್ಸು. ಒಂದು ಇನ್ನೂ ಚಿಕ್ಕ ಹುಡುಗಿ ಅವಳು, ಮಗು ಥರ ಮನಸ್ಸು. ಸಂಬಂಧಗಳಿಗೆ ಬಹಳಷ್ಟು ಬೆಲೆ ಕೊಡ್ತಾಳೆ, ಎಮೋಷನಲ್ಗೆ ಬಹಳ ಬೆಲೆ ಕೊಡ್ತಾಳೆ. ಗೋಲ್ಡ್ ಸುರೇಶ್, ಮನಸ್ಸು ಗೋಲ್ಡೇ ಒಂದು. ಯಾರೋ ನಿನ್ನ ಹತ್ರ ಯಾಮಾರಿಸಿ ದುಡ್ಡಿರೋವಂಥವ್ರೆ ತಿನ್ಕೊಂಡು ಹೋಗೋದಕ್ಕಿಂತ ಯಾಮಾರಿಸಿ ದುಡ್ಡು ತಿನ್ನೋರನ್ನ ದೂರ ಇಟ್ಬಿಟ್ಟು ನಿನ್ನ ಕಷ್ಟಪಟ್ಟಿರೋಂಥ ದುಡ್ಡು ಒಂದು ಲಕ್ಷಾಂತರ ಜನಕ್ಕೆ ಯಾವನೋ ಯಾಮಾರಿಸಿ ಒಂದಷ್ಟು ಕೋಟಿ ಎತ್ಕೊಂಡು ಹೋಗೋ ಬದಲು ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ, ಯಾರೋ ಕಷ್ಟದಲ್ಲಿರೋರಿಗೆ. ನಿನ್ನ ಉದ್ದೇಶವೂ ಅದೇ, ಸಮಾಜ ಸೇವೆ ಒಂದಷ್ಟು ಮಾಡಬೇಕು ಅಂತ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು ಚಿನ್ನ. ಯಾಕಂದರೆ ಅದ್ರ ಬಗ್ಗೆ ಗಮನ ಹರಿಸು. ಯಾರೋ ಕಳ್ಳರಿಗೆ ಹೋಗಿ ಸೇರೋ ಬದಲು ಯಾರೋ ಒಳ್ಳೆಯವರು, ಪಾಪ ಯಾರೋ ಕಷ್ಟದಲ್ಲಿರೋರಿಗೆ ಸೇರಲಿ ಅನ್ನೋದು. ಮೋಕ್ಷಿತಾಗೆ ಚಿಕ್ಕ ವಯಸ್ಸಲ್ಲೇ ಅವಳಿಗೆ ಸಿಕ್ಕಾಪಟ್ಟೆ ತಿಳ್ಕೊಂಡಿರೋಂಥಳು. ಒಂದು ತಾಯಿಯಾಗಿ ಅವ್ರ ತಮ್ಮನಿಗೆ ನಿಂತಿರೋಂಥದ್ದು ಒಂದಷ್ಟು ವಿಚಾರಗಳು. ಇಷ್ಟು ಚಿಕ್ಕ ವಯಸ್ಸಿಗೆ ಸುಮಾರಷ್ಟು ವಿಚಾರಗಳು ತಿಳ್ಕೊಂಡಿದ್ದಾಳೆ. ಅವಳ ಫ್ಯಾಮಿಲಿಗೆ ಕೊಡುವಂಥ ರೆಸ್ಪೆಕ್ಟ್ ಸಿಕ್ಕಾಪಟ್ಟೆ ಒಳ್ಳೆ ಇದು. ಅಂದರೆ ಈ ಕಾಲದಲ್ಲಿ ಯಾರು ಸರ್ ತಮ್ಮನ್ನು ನೋಡಿಕೊಂಡೇ ಜೀವನ ಮಾಡಬೇಕು ಅನ್ನೋದು, ಆ ತಮ್ಮನಿಗೋಸ್ಕರನೇ ನಾನು ಬದುಕ್ತೀನಿ ಅನ್ನೋದು. ಒಳ್ಳೆ ಹುಡುಗ ಸಿಕ್ಕಲಿ ಸರ್, ಒಳ್ಳೆ ಹುಡುಗ ಸಿಕ್ಕಿ ಅವಳು ಸಂತೋಷವಾಗಿ ಇಟ್ಕೊಳ್ಳಿ. ಅವಳು ಇಷ್ಟು ದಿನ ಲೈಫು ತಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ, ಫ್ಯಾಮಿಲಿ ನೋಡ್ಕೊಳ್ಳೋದ್ರಲ್ಲಿ ಅವಳದು ಒಂದಷ್ಟು ಆಸೆಗಳು, ಒಂದಷ್ಟು ಕನಸುಗಳನ್ನ ಎಲ್ಲನೂ ಯಾವುದೂ ಆಗಲಿಲ್ಲ. ಒಂದಷ್ಟು ಕನಸುಗಳು ಯಾವುದೂ ಅವಳಿಗೆ ಆಗಲೇ ಇಲ್ಲ. ಅವಳ ಕನಸು, ಅವಳ ಆಸೆಗಳು ಅದೇ. ಒಳ್ಳೆ ಹುಡುಗ ಸಿಗಲಿ ಆ ದೇವತೆಯಿಂದ. ಇನ್ನೂ ತುಂಬ ಚೆನ್ನಾಗಿರಲಿ. ರಂಜಿತ್ ಅವನಂತರ ಈ 4 ವೀಲರ್ ಡ್ರೈವ್ ಕಾರ್ ಇದ್ದಂಗೆ ಸರ್, ಜೀಪ್ ಇದ್ದಂಗೆ.
ಯಾವ ಕಲ್ಲು ಬಂಡೆ ನೀರು ಗೀರು ಯಾವ್ದು ಗಿಡ ಯಾವ್ದು ಮಲ್ಕೊಳ್ಳುತ್ತೆ ಏನೂ ಗೊತ್ತಿಲ್ಲ. ಆಫ್ ರೋಡ್ ಡ್ರೈವ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತಾನೆ. ಒಂಚೂರು ನೋಡ್ಕೊ ಮಗ, ಆ ಚಕ್ರಗಳಲ್ಲಿ ಯಾವುದು ಎಲ್ಲೋ ಯಾರಿಗೋ ಒಬ್ಬರು ಲೋ ಆಗ್ಬಿಟ್ಟಿರುತ್ತೆ, ಯಾವುದೋ ಅನ್ನೋದು ಕೆಲವೊಂದು ಎಲ್ಲ. ಬಟ್ ಅದು ಗೊತ್ತಾಯಿತು ಅಂದರೆ ಅವ್ನು ಸರಿ ಮಾಡ್ಕೊಂಡ್ಬಿಡ್ತಾನೆ. ಬಟ್ ಅವ್ನು ಹಂಗೆ. ಬಟ್ ಒಂಚೂರು ಹೈವೇ ಆಗಲಿ, ಒಂಥರ ಒಂದು ರೋಲ್ಸ್ ರಾಯಲ್ಸಲ್ಲಿ ನೀಟಾಗಿ ಎಲ್ಲೂ ಏನು ಯಾರು ಏನು ಇಲ್ದಿರ ಅಷ್ಟು ಕಂಫರ್ಟಬಲಾಗಿ ಹೋಗಲಿ ಅವನು. ಯಾಕಂದರೆ ಅವನು ಏನಾದರೂ ಮಾಡಬೇಕು ಅಂತಲೇ ಇಷ್ಟೆಲ್ಲ ಒದ್ದಾಡ್ತಿರೋದು. ರಿಯಾಲಿಟಿ ಶೋಗಳಲ್ಲಿ ಇನ್ನೊಂದು ಮತ್ತೊಂದು ಆ್ಯಂಕರ್ ಆಗಬೇಕು, ಆ್ಯಕ್ಟರ್ ಆಗಬೇಕು, ಆ ಥರದ್ದೆಲ್ಲ ಕನಸುಗಳು ಕಂಡಿರೋನು. ಒಳ್ಳೇದಾಗಲಿ ಅವನಿಗೆ. ಬಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹನುಮಂತು ವ್ಯಕ್ತಿತ್ವ, ಹನುಮಂತು ಹೇಗಿದ್ದಾನೋ ಹಾಗೇ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವನಿಗೆ ಚಾಲೆಂಜಿಂಗ್ ಅನಿಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆದು ಏನೇನೋ ಬರ್ಬೋದು. ಬಟ್ ನನಗನ್ಸ್ಮಟ್ಟಿಗೆ ಅವ್ನು ಯಾವುದೂ ಅದನ್ನೆಲ್ಲ ಬಿಟ್ಕೊಡಲ್ಲ. ಅವ್ನು ಹೇಗಿದ್ದಾನೋ ಹಾಗೇ ಇರ್ತಾನೆ. ಬಟ್ ಇನ್ನು ಮುಂದಿನ ದಿನಗಳೆಲ್ಲ ಆ ಥರ ಬಂದ್ರೂ ಅದನ್ನೆಲ್ಲ ನಿಭಾಯಿಸೋ ತಾಕತ್ತು, ನಿಭಾಯಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ. ಬೇಗ ಮದುವೆ ಆಗೋ ಮಗ, ಊರಿಗೆ ಬಂದು ಕಡಕ್ ರೊಟ್ಟಿ ಎಲ್ಲ ತಿಂದು ಮಜಾ ಮಾಡೋಣ. ರಜತ್ತು ಅವನು ರಜತೆ ಆಗಲೇ ಕೇಳಿದ್ದು. ರಂಜಿತ್ ಕೇಳ್ದ, ಅದನ್ನು ರಜತ್ಗೆ ಹಾಕೊಳ್ಳಿ. ರಜತ್ ರಂಜಿತ್ ಹಂಗೆ. ಈಗ ರಜತದು ಇದು ಕಾರು, ರಜತದ್ದು ಬಂದು 4-wheel ಡ್ರೈವು ಆ ಕಾರು. ರಂಜಿತ್ ಒಳ್ಳೆ ಎಂಟರ್ಟೈನರು, ಒಳ್ಳೆ ಹುಡುಗ, ಒಳ್ಳೆ ಮನಸ್ಸಿರೋಂಥ ಹುಡುಗ. ಅವನು ಸೂಪರು. ಅವನೇನಂದರೆ ಸ್ನೇಹಿಗೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾನೆ, ಸಿಕ್ಕಾಪಟ್ಟೆ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾನೆ. ಆಮೇಲೆ ಎಲ್ಲರ ಜೊತೆನೂ ಖುಷಿಯಾಗಿರ್ತಾನೆ ಅವನು. ಆ ಥರದ ವ್ಯಕ್ತಿ. ಶೋಭಾ ಮೇಡಮ್ ఎట్లుంటారు మీరు ఉంటారో అనుకుంటే వెళ్ళిపోతుంది. ಅವರಿಲ್ಲ, ತುಂಬ ಸ್ಪೋರ್ಟಿಯಾಗಿ ತೊಗೊಳೋರು ಕೆಲವೊಂದೆಲ್ಲ. ಆಮೇಲೆ ಟಾಸ್ಕ್ಗಳು ಅದು ಇದೆಲ್ಲ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ರು ಅವರು. ಒಳ್ಳೇದಾಗಲಿ ಅವ್ರಿಗೆ, ಆ್ಯಕ್ಟಿಂಗು ಫೀಲ್ಡಲ್ಲಿ ಕೆರಿಯರ್ ಲೈಕ್ ಎಲ್ಲನೂ ಒಳ್ಳೇದಾಗಲಿ. ಅವ್ರದ್ದು ಏನೋ ಫಿಯಾನ್ಸಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಒಳ್ಳೇದಾಗಲಿ. ಉಗ್ರಂ ಮ್ಯಾಕ್ಸ್ ಮಂಜು ಹೆಂಗಿದೆಯೋ ಹಂಗೆ ಇದ್ಬಿಡು ಮಗ. ಯಾಕಂದರೆ ಒಂದಷ್ಟು ಸಿನಿಮಾಗಳು ಮಾಡ್ಕೋತಾ ಹೋಗು, ಒಂದಷ್ಟು ಇದು ಮಾಡ್ತಾ ಹೋಗು, ಒಂದಷ್ಟು ಎಣ್ಣೆ ಕಡಿಮೆ ಮಾಡು, ಸಿಗರೇಟ್ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಗಮನ ಹರಿಸ್ಕೊ. ಅಂದರೆ ಆರೋಗ್ಯ ಚೆನ್ನಾಗೇ ಇದೆ. ಆ ಟಾಸ್ಕ್ಗಳು ಆಡಿರೋದೇ ಗೊತ್ತು ಎಲ್ಲರಿಗೂ. ಆ ಟಾಸ್ಕ್ಗಳು ಆಡಿರೋದ್ರಲ್ಲಿ ತ್ರಿವಿಕ್ರಮು ಇವರು ಆಪೋಸಿಟ್, ಇವರು ರಜತ್ ಇವ್ರ ಆಪೋಸಿಟ್ ಎಲ್ಲ ಆಡಿದವಾಗ ಯಾರಿಗೇನು ಕಡಿಮೆ ಇಲ್ಲ ಫಿಸಿಕಲಿ ಅದನ್ನು. ಬಟ್ ಏನು ಅಂತಂದರೆ ಅದನ್ನು ಕಡಿಮೆ ಮಾಡ್ಕೊ. ಇನ್ನೂ ಒಂದಷ್ಟು ಟೈಮು ತಂದೆ ತಾಯಿಗೆ, ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡು. ಒಂಚೂರು ಮೋಡಿ ಆಗಬೇಡ, ಎದ್ದು ಆಚೆ ಬರ್ತಾಯಿರು, ಮೋಡಿಯಾಗಿ ಕೂತ್ಕೋಬೇಡ ಎಲ್ಲಿನೂ. ಅದು ಬಿಟ್ಟರೆ ನಿನ್ನನ್ನು ಪ್ರೀತಿಸೋರಿಗೆ, ನಿನಗೆ ಒಳ್ಳೇದು ಬಯಸೋರಿಗೆ ಯಾವತ್ತೂ ಕೈ ಬಿಡಲ್ಲ ಅವನು ಯಾವತ್ತೂ ಅವ್ರ ಜೊತೆಗಿದ್ದೇ ಇರ್ತಾನೆ, ಯಾವತ್ತೂ ಕೈ ಬಿಡಲ್ಲ ಅವನು. ಅದು ಬಿಟ್ಟರೆ ಇನ್ನೇನಿದೆ, ಜನಗಳಿಗೆ ಸಂಪಾದನೆ ಮಾಡಿದ್ದೀವಿ. ಬಿಗ್ ಬಾಸ್ ಮನೆಗೆ ಹೋಗಿ ಒಂದಷ್ಟು ಕನ್ನಡಿಗರ ಪ್ರೀತಿ ವಿಶ್ವಾಸ, ಒಂದಷ್ಟು ತಾಯಿಯಂದಿರ ಆಶೀರ್ವಾದ ಎಲ್ಲನೂ ಪಡ್ಕೊಂಡಿದ್ದೀನಿ. ಒಂದಷ್ಟು ಎಲ್ಲರೂ ಅಣ್ಣ ಅಂತಾರೆ. ಆ ಹೆಣ್ಮಕ್ಳ ಬಾಯಿಂದ ಅಷ್ಟು ಈಸಿಯಾಗಿ ಕೂಡ ಹುಟ್ಟಿಲ್ಲ, ಏನಿಲ್ಲ. ಆ ಹೆಣ್ಮಕ್ಳು ಎಲ್ಲ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಣ್ಣ ಮಂಜಣ್ಣ ಅಂತ ಎಲ್ಲ ಕರಿಬೇಕಾದ್ರೆ, ಅಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ಸಾಕು ಸರ್. ಅದು ಅವೆಲ್ಲ ಉಳಿಸ್ಕೊತ ಹೋದ್ರೆ ಸಾಕು ಸರ್.